ಬನ್ನಿ ಫ್ರೆಂಡ್ಸ್, ಆಲೂಗಡ್ಡೆ ಕುರ್ಮಾ ಮಾಡೋಣ. ಸ್ವಲ್ಪ ಕಡಲೆಕಾಳು ಹಾಕಿ ನೋಡಿ, ಮಸ್ತಾಗಿರೋ ಪುರಿ ಜೊತೆಗೆ, ದೋಸೆ ಜೊತೆಗೆ, ಚಪಾತಿ ಜೊತೆಗೆ ನೋಡಿ. ಕಡಲೆಕಾಳಿಗೆ ನೆನೆಸಿಟ್ಕೋಬೇಕು. ನೈಟ್ ನೆನಿಟ್ರೆ ಬೆಳಗ್ಗೆ ಮೊಳಕೆ ಹೊಡೆದಿರ್ತಾವೆ. ಒಂದು ಸಣ್ಣ 2 ಆಲೂಗಡ್ಡೆ ಹಾಕಿ ಕುಕ್ಕರು ಮುಚ್ಚಳ ಮುಚ್ಚಿ ಒಂದು 2-3 ಸೀಟಿ ಹೊಡೆಯೋ ತನಕ ಬಿಡಬೇಕು. ನೋಡಿ, ಮಸಾಲೆ ರೆಡಿ ಮಾಡ್ಕೊಂಡಿದ್ದೀನಿ. ಮಸಾಲೆಗೆ ಏನೇನು ಬೇಕೋ ನೋಡೋಣ ಬನ್ನಿ. ಮಿಕ್ಸಿ ಜಾರ್ ತೊಗೊಂಡು ಸಣ್ಣಗೆ ಹೆಚ್ಚಿರುವಂಥ ಒಂದು 2 ಈರುಳ್ಳಿ, ಮತ್ತು ಸಣ್ಣಗೆ ಹೆಚ್ಚಿರುವಂಥ ಒಂದು 2 ಟೊಮೆಟೊ, ನೋಡಿ ಮಸ್ತಾಗಿರುತ್ತೆ ಮಾಡಿದರೆ. ಸ್ವಲ್ಪ ಅಲ್ಲ ಹಾಕೋಣ, ಒಂದು 4 ಪೀಸ್ ಸ್ವಲ್ಪ ತುಣುಕು ಮಾಡಿ ಹಾಕೋಣ. ಸ್ವಲ್ಪ ಚಕ್ಕೆ ಹಾಕೋಣ. ಚಕ್ಕೆ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಸೇಮ್ ಹೋಟೆಲ್ ಸ್ಟೈಲ್ ಥರನೇ ಟೇಸ್ಟ್ ಬರುತ್ತೆ. ಬೇಕಿದ್ರೆ ನೀವು ಒಂದ್ಸಲ ಟ್ರೈ ಮಾಡ್ಬೋದು. ನೋಡಿ, ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೊಳ್ಳೋಣ. ನಿಮ್ಗೆ ಗೊತ್ತಾ, ನಮ್ಮ ಮನೆಯವರಿಗೆ ತುಂಬ ಇಷ್ಟ ಇದೆ. ಸ್ವಲ್ಪ ಕೊತ್ತಂಬರಿ ಹಾಕ್ಕೊಳ್ಳೋಣ. ಮಿಕ್ಸಿ ಮಾಡಿ ನೋಡಿ, ಸ್ವಲ್ಪ ಕರಿಬೇವು ಹಾಕ್ಕೊಳ್ಳೋಣ. ಖಾರ ಪುಡಿ ಇವಾಗಲೇ ಹಾಕ್ಕೊಂಬಿಡೋಣ. ಆಮೇಲೆ ಸ್ವಲ್ಪ ಬೇಕಾದ್ರೆ ಎಣ್ಣೆಲಿ ಸ್ವಲ್ಪ ಹಾಕ್ಕೊಳ್ಳೋಣ. ಇವಾಗ ಹಾಕಿದ್ರೆ ಕಲರು ಚೆನ್ನಾಗಿ ಬರುತ್ತೆ ಅದ್ರ ಜೊತೆ ಮಿಕ್ಸ್ ಆಗಿ. ಇವಾಗ ಮಿಕ್ಸಿ ಮಾಡ್ಕೊಳ್ಳೋಣ. ಒಂದು ಬಾಣಲೆ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕೋಣ. ಜೀರಿಗೆ ಹಾಕೋಣ. ಸಾಸಿವೆ ಏನು ಬೇಡ. ಕಾದ ಎಣ್ಣೆಲೆ ರುಬ್ಕೊಂಡಿರೋಂಥ ಮಸಾಲೆ ಹಾಕೋಣ. ನೋಡಿ ಫ್ರೆಂಡ್ಸ್, ಹಿಂಗೆ ಹಾಕಿದ್ದೀನಿ. ನೀವು ಹಂಗೆ ಹಾಕ್ರಿ. ನಿಧಾನವಾಗಿ ಹಾಕ್ಬೇಕು, ಇಲ್ಕ ಮಗಕ್ಕೆ ಸಿಡಿತೈತಿ. 1 ಸ್ಪೂನ್ ಸಾಯದಿಂದ ಕೈಯಾಡ್ಸೋಣ. ಎಲ್ಲಿ ತನಕ ಅಂತಂದ್ರೆ ಅದು ಹಸಿ ವಾಸನೆ ಹೋಗಿ ಎಣ್ಣೆ ಬೇರೆ ಬಿಟ್ಕೊಳ್ಳುತ್ತೆ. ಅಲ್ಲಿ ಮಟ್ಟ ಕೈಯಾಡ್ಸೋಣ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ. ನೋಡಿ, ಕುದೀತಾ ಇದೆ. ಚೆನ್ನಾಗಿ ಹಸಿ ವಾಸನೆ ಹೋಗೋ ತನಕ ಮಸ್ತ್ ಕಲರಾಗಿ ಬರುತ್ತೆ. ಅಲ್ಲಿವರೆಗೂ ಬೇಯಿಸ್ಕೊಳ್ಳೋಣ. ನೋಡಿ, ಇವಾಗ ಕುದಿಸಿಟ್ಕೊಂಡಿರೋವಂಥ ಕಡಲೆಕಾಳು ಹಾಕೊಳ್ಳೋಣ. ಸೇಮ್ ಹೋಟೆಲ್ ಸ್ಟೈಲ್ ಥರನೇ ಬರುತ್ತೆ. ಮಾಡಿ ನೋಡಿ ಒಂದ್ಸಲ ಬೇಕಿದ್ರೆ. ಆಲೂಗಡ್ಡೆ ಹೂವು ಕುದ್ದಿದ್ದಾವೆ, ಅವನು ಸ್ವಲ್ಪ ಸಿಪ್ಪೆ ತಗೊಂಡು ಕಟ್ ಮಾಡಿಕೊಂಡು ಮಸಾಲೆಗೆ ಹಾಕ್ಕೊಳ್ಳೋಣ. ನೋಡಿ, ಹಿಂಗೆ ಸಣ್ಣ ಸಣ್ಣ ತುಂಡು ಮಾಡಿ ಹಾಕ್ಕೊಳ್ಳೋಣ. ನೋಡೋದಕ್ಕೆ ಚೆನ್ನಾಗಿರುತ್ತೆ. ಇವಾಗ ಅದಕ್ಕೆ ಸೇರಿಸ್ಕೊಳ್ಳೋಣ. ನಾನೆಲ್ಲ ಹಾಕಿದ್ದೀನಿ. ಚೆನ್ನಾಗಿ ಕಲಿಸ್ಕೊಳ್ಳೋಣ. ಸ್ವಲ್ಪ ನೀರು ಹಾಕ್ತೀನಿ. ನೀರು ಹಾಕಿದ ನಂತರ ಇನ್ನೂ ಸ್ವಲ್ಪ ಕೈ ಆಡಿಸ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ನಾವೆಷ್ಟು ಕುದಿಸ್ತೀವಿ ಅಷ್ಟು ಕಲರು ಟೇಸ್ಟು ಚೆನ್ನಾಗಿ ಬರುತ್ತೆ. ಇದು ಚೆನ್ನಾಗಿ ಕುದಿಲಿ. ಇದು ಒಂದು 5 ನಿಮಿಷ. ನೋಡಿ, ಕುದೀತಾ ಇದೆ. ಕುದ್ದು ಇವಾಗ ಕಲರ್ ಬಂದಿದೆ. ಇದನ್ನು ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ಳೋಣ. ನೋಡಿ, ಮಸ್ತಾಗಿ ಬಂದೈತಿ. ಇನ್ನೂ ಸ್ವಲ್ಪ ಕುದಿಸಿದ್ರು ಇನ್ನೂ ಚೆನ್ನಾಗಿ ಬರುತ್ತೆ. ನೋಡಿ, ಹಬ್ಬ ಕಲರ್
ನೀವು ಬೇಕಿದ್ರೆ ಇನ್ನು ಸ್ವಲ್ಪ ಖಾರ ಪುಡಿ ಹಾಕೋಬಹುದು ಕಲರಿಗೆ. ಇಷ್ಟಿದ್ರೆ ಸಾಕು, ಇಲ್ಲ ತುಂಬ ಖಾರ ಮಕ್ಕಳು ತಿನ್ನೋದಕ್ಕಾಗೋದಿಲ್ಲ.